ಕಾನ್ಸೆಪ್ಟೇ ನಂಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಯಾರು ಪೇಪರ್ ಕೊಡೋಕ್ಕೆ? ಅದೇ ಹೇಳದ್ನಲ್ಲ, ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಆ ಪೇಪರ್ ಎಂತಕ್ಕೆ ನಿಮಗೆ ಯೂಸ್ ಆಗ್ತದೆ ಅಂತ. ಬಟ್ ನಾನು ಆ್ಯಸ್ ಎ ಪೆಟ್ ಓನರ್ ಅಂತನೋ ಇಲ್ಲ ಒಂದು ಪೆಟ್ಸ್ ಬಗ್ಗೆ ನಾನು ಒಂದು ಚಿಂತನೆ ಮಾಡ್ತಾರೋ ಅಂತ ಇಂಡಿವಿಜುವಲ್ ಆಗಿ ನಾನು ಹೇಳ್ತಾ ಇರೋದು. ಇಲ್ಲೂ ಕೂಡ ಒಂದು ಪರ್ಟಿಕ್ಯುಲರ್ ಸ್ಕ್ಯಾಮ್ ಥರನೇ ನಂಗೆ ಅನ್ನಿಸ್ತಾ ಇರೋದು. ಅದು ಈ ಬೀದಿ ನಾಯಿಗಳಿಗೆ ಏನೇನು ಪ್ರೋಗ್ರಾಮ್ಗಳು ಮಾಡಿದೆ ಅದು ಅವ್ರು ಕೇಳಬೇಕು ಸರ್. ಬಟ್ ಅವ್ರನ್ನ ಜಸ್ಟ್ ಒಂದು ವಿಚಾರ ಮಾಡೋಕ್ಕೆ ಅಂತ ಹೋದಾಗ ಅವರು ಯಾವುದೋ ಒಂದು ಕೇಸಲ್ಲಿ ಕೋರ್ಟಲ್ಲಿ ಅದೊಂದು ಹೇಳ್ತಾರೆ, ಸೇಯಿಂಗ್ ದ್ಯಾಟ್ ನಾವು ಸ್ಟ್ರೀಟ್ ಡಾಗ್ಸ್ಗೆ ಕೂಡ ನಾವು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಆ್ಯಂಡ್ ಸ್ಟ್ರೀಟ್ ಡಾಗ್ಸ್ನ ಯಾರು ಅಡ್ಯಾಪ್ಟ್ ಮಾಡ್ಕೋತಾರೆ ಪೆಟ್ ಓನರ್ಗಳು ಅವ್ರಿಗೆ ಫ್ರೀಯಾಗಿ KCA ಪೇಪರ್ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ನನಗೆ ಈ ಪೇಪರ್ ಈ ಡಾಗ್ದು ಪೇಪರ್ ಅನ್ನೋದು ಕಾನ್ಸೆಪ್ಟೇ ನಂಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಯಾರು ಪೇಪರ್ ಕೊಡೋಕ್ಕೆ? ಅದೇ ಹೇಳದ್ನಲ್ಲ, ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಆ ಪೇಪರ್ ಎಂತಕ್ಕೆ ನಿಮಗೆ ಯೂಸ್ ಆಗ್ತದೆ ಅಂತ. ಬಟ್ ಇಲ್ಲೂ ಕೂಡ ಒಂದು ಪರ್ಟಿಕ್ಯುಲರ್ ಸ್ಕ್ಯಾಮ್ ಥರನೇ ನಂಗೆ ಅನ್ನಿಸ್ತಾ ಇರೋದು. ನಾನು ಆ್ಯಸ್ ಎ ಪೆಟ್ ಓನರ್ ಅಂತನೋ ಇಲ್ಲ ಒಂದು ಪೆಟ್ಸ್ ಬಗ್ಗೆ ನಾನೊಂದು ಚಿಂತನೆ ಮಾಡ್ತಾರೋ ಅಂತ ಇಂಡಿವಿಜುವಲ್ ಆಗಿ ನಾನು ಹೇಳ್ತಾ ಇರೋದು. ಇಲ್ಲಿ ಯಾವುದೋ ಒಂದು ಪೇಪರ್ ಇಟ್ಕೊಂಡ್ರೆ ನಿಮಗೆ 10,000 ರೂಪಾಯಿಗೆ ಸೇಲ್ ಆಗ್ತಾರೋ ನಾಯಿ 20,000ಕ್ಕೆ ಸೇಲ್ ಆಗ್ತದೆ. ಸೊ ಆ ಪೇಪರ್ದು ವ್ಯಾಲ್ಯೂ ಏನು, ಆ ಪೇಪರ್ದು ರಿಕ್ವೈರ್ಮೆಂಟ್ ಏನು ಅಂತಂದರೆ, ಆ ಪೇಪರ್ ಇತ್ತು ಅಂದರೆ ಅದು ಯಾವ್ದಾರ ನಾಯಿದಾಗಿರ್ಬೋದು, ಬಟ್ ಮರಿ ಸೇಲ್ ಮಾಡುವಾಗ ಆ ಒಂದು ಪೇಪರ್ ಜೊತೆ ಕೊಟ್ಟ ಅಂದರೆ ನೀವು 10,000 ರೂಪಾಯಿ ನಾಯಿನ 20,000 ರೂಪಾಯಿಗೆ ಮಾರ್ಬೋದು. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಒಂದಷ್ಟು ಜನ ಈ ಒಂದು ಪೇಪರ್ ಅನ್ನೋಂಥ ಮಾಫಿಯಾ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಒಂದು ಗಮನಕ್ಕೆ ಬಂದಿರೋವಂಥದ್ದು. ಆ ವಿಚಾರವಾಗಿ ನಾವು ಅವ್ರಿಗೆ ಪ್ರಶ್ನೆ ಕೇಳಿದ್ದೀವಿ, ನೋಡೋಣ. ಯಾಕಂದರೆ ಪೇಪರು ಕೊಟ್ಟಿರೋಂಥದ್ದು ನಿಜಾನೇ ಆಗಿದ್ರೆ ವೆರಿಫೈ ಮಾಡೋದು ಹೆಂಗೆ ನಾವು? ಅಲ್ವ ಸರ್, ವೆರಿಫೈ ಮಾಡಬೇಕಲ್ವ ನಾವು? ಇವತ್ತಿನ ದಿನದಲ್ಲಿ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದ್ದೀರಾ ಇಲ್ವೋ ಅನ್ನೋದಕ್ಕೆ ವೆರಿಫೈ ಮಾಡಬೇಕಲ್ವ? ರೆಸಿಪ್ಟ್ ನಂಬರ್ ಎತ್ಕೋಗಿ ನೀವು BBMP ವೆಬ್ಸೈಟಲ್ಲಿ ಹಾಕಿ ತೋರಿಸುತ್ತೆ, ನಿಮಗೆ ರೆಸಿಪ್ಟ್ ತೋರಿಸುತ್ತೆ. ಹಂಗೆ ನಿಮ್ಮ ಹತ್ರ ಕೊಟ್ಟಿರೋ ಪೇಪರು ಒರಿಜಿನಲ್ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಮೆಕ್ಯಾನಿಸಮ್ ಬೇಕಲ್ವಾ?